ಹಾಯ್ ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ ಪ್ರಗತಿ ಬ್ರೇಕ್ಫಾಸ್ಟಿಂದನೇ ಶುರು ಮಾಡಿದೆ. ಬೆಳಗ್ಗೆ ಎದ್ದ ತಕ್ಷಣ ಅಮ್ಮನಿಗೆ ಏನು ಟೆನ್ಷನ್, ಒಂದೇ ಟೆನ್ಷನ್, ಏನಪ್ಪ ಮಾಡಬೇಕು, ಬೇಗ ಎದ್ದೇಳಬೇಕು, ಟೈಮ್ ಕರೆಕ್ಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಡ್ಬೇಕು. ಬ್ರೇಕ್ಫಾಸ್ಟ್ ಮಾಡಿಕೊಡೋದ್ರ ಜೊತೆಗೆ ನಮಗೆ ಆರೋಗ್ಯಕರವಾಗೂ ಇರಬೇಕು ಅಂತ ಯೋಚನೆ ಮಾಡ್ತೀವಿ. ಸುಮ್ಮನೆ ಏನೋ ಒಂದನ್ನು ಮಾಡಿಕೊಡೋದಕ್ಕೂ ಅಮ್ಮನ ಮನಸ್ಸು ಒಪ್ಪೋದಿಲ್ಲ. ಸೊ ಅದಕ್ಕೆ ನಾನು ಇವತ್ತು ಮಾಡ್ತಾಯಿದ್ದೀನಿ. ಈರುಳ್ಳಿ, ಕ್ಯಾರೆಟು ಮತ್ತು ಪಾಲಕ್ ಸೊಪ್ಪಿತ್ತು, ಅದನ್ನು ಚೆನ್ನಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅದಕ್ಕೆ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮಸಾಲೆ ಅಂತ ಅಂದರೆ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡಿದ್ದೀನಿ, ಜೊತೆಗೆ ಅಜ್ವೈನ್ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಬೋಂಡದ ಹಿಟ್ಟು ಹಾಕಿ ಮಾಡೋದ್ರಿಂದ ಅಜ್ವೈನ್ ಹಾಕಿದ್ರೆ ಗ್ಯಾಸ್ ಪ್ರಾಬ್ಲಮ್ ಆಗೋದಿಲ್ಲ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನು ನಾನು ಮೊದಲು ನೀರು ಹಾಕೋಕ್ಕೂ ಮೊದಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀನಿ. ಅದರಲ್ಲಿರೋ ಮಾಯ್ಶ್ಚರಿಂದ ಚೆನ್ನಾಗೆಲ್ಲ ಹೊಂದ್ಕೊಳ್ಳುತ್ತೆ. ಅದಕ್ಕೆ ನಾನು 1 ಕಪ್ಪಷ್ಟು ರವೆ ಹಾಕ್ಕೊಂಡಿದ್ದೀನಿ, ಸಣ್ಣ ರವೆ ಇದು. ಅದಕ್ಕೆ ನಾನು 1 ರಿಂದ 1.5 ಕಪ್ಪಷ್ಟು ಬೋಂಡದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, ಕಡಲೆ ಹಿಟ್ಟು, ಬೇಸನ್ ಅಂತೀವಲ್ಲ ಅದನ್ನು. ಇದಿಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಪಡ್ಡು ಮಾಡೋ ಒಂದು ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡಿಟ್ಕೊಂಡ್ರೆ ಇವತ್ತಿನ ಬ್ರೇಕ್ಫಾಸ್ಟ್ ಇದಾಗುತ್ತೆ. ನ್ಯೂಟ್ರಿಷನ್ ಕೂಡ ಇರುತ್ತೆ, ಮಕ್ಕಳಿಗೆ ಆರೋಗ್ಯಕರವಾದ ಒಂದು ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿಬಿಡುತ್ತೆ. ಇದ್ರ ಜೊತೆಗೆ ನಾನು ಸೋಯಾ ಬುರ್ಜಿ ಕೂಡ ಮಾಡ್ತಾಯಿದ್ದೀನಿ. ಸೋಯಾನ ಬಿಸಿನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಜ್ಜಿಟ್ಕೊಂಡೆ. ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಕ್ಕೆ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಮಸಾಲ, ಜಾಸ್ತಿ ಏನಿಲ್ಲ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೊಮೊಟೊ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಹಾಕ್ಕೊಂಡ್ರೂ ಆಗುತ್ತೆ. ನಾನು ಒಂದು 2 ಟೊಮೊಟೊನ ಕಟ್ ಮಾಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಕಸೂರಿ ಮೇಥಿ. ಎಣ್ಣೆಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೋಯಾ ಬೇಯಿಸಿದ್ದನ್ನು ನಾನು ಈ ಥರ ಚಾಪರಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ನನ್ನ ಮಗಳು ನಾನ್ ವೆಜ್ ತಿನ್ನೋದಿಲ್ಲ ಅಲ್ಲ, ಸೊ ನಾನ್ ವೆಜ್ಗೆ ಆಲ್ಟರ್ ಆಗಿ ನಾವೇನಾದರೂ ಮಾಡ್ಕೊಂಡಾಗ ನನ್ನ ಮಗಳಿಗೆ ಈ ಥರ ಸೋಯಾ, ಮಶ್ರೂಮ್ ಏನಾದರೂ ಮಾಡ್ಕೊಳ್ತೀನಿ. ಅದು ಸೇಮ್ ನಾನ್ ವೆಜ್ಗೆ ಆಲ್ಟರ್ ಆಗೇ ಇರುತ್ತೆ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೋಯಾ ಬುರ್ಜಿ ರೆಡಿ ಆಯಿತು. ಇವಾಗ ನಾನು ಪಡ್ಡು ಸ್ಟ್ಯಾಂಡಲ್ಲಿ ಏನು ಬ್ಯಾಟರ್ ರೆಡಿ ಮಾಡಿದ್ನೋ ಅದನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಅಥವಾ ತುಪ್ಪ ಹಾಕಿ ಪಡ್ಡು ಥರ ರೆಡಿ ಮಾಡಿಕೊಂಡ್ರೆ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಕಿವಿ ಫ್ರೂಟ್ ಜೊತೆಗೆ ಇವತ್ತಿನ ಬ್ರೇಕ್ಫಾಸ್ಟ್ ಇಷ್ಟ ಆಯಿತು. ಸೊ ಬೇಗನೆ ನನಗೆ ಟೈಮ್ ಕೂಡ ಆಗೋದಿಲ್ಲ ಬೆಳಗ್ಗೆ ಹೊತ್ತು ಪ್ರಗತಿನ ಕಳಿಸಿ ನಾಷ್ಟಾನ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ. ಇವತ್ತು ಸೋಯಾ ಬುರ್ಜಿ ಮಾಡಿಕೊಟ್ಟಿದ್ದು. ಯಾಕೆ ಅಂತಂದರೆ ನನ್ನ ಹಸ್ಬೆಂಡ್ಗೆ ಮಟನ್ ಕೀಮಾ ರೆಸಿಪಿ ಏನಾದರೂ ಮಾಡಬೇಕಂತ ಹೇಳ್ಬಿಟ್ಟು ನಾನ್ ವೆಜ್ಗೆ ನಿನ್ನೆನೇ ಹೇಳಿದರು. ಸರಿ ನಾವು ತಿನ್ನಬೇಕಾದ್ರೆ ಪ್ರಗತಿ ತಿನ್ನಲ್ಲ ಅಂತ ಮಾಡಿದ್ದು. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಅಗಾರ್ ಅವರ ಡಿಲೈಟ್ ವೆಜಿಟೇಬಲ್ ಮತ್ತು ಮೀಟ್ ಚಾಪರ್ ಅಂತ ಹೇಳ್ಬೋದು. ಅಡುಗೆ ಮನೆಯಲ್ಲಿ ತುಂಬ ಉಪಯೋಗಕ್ಕೆ ಬರೋದು ಈ ಒಂದು ಚಾಪರ್. ಇದೇ ಥರ ಇನ್ನೊಂದು ಚಾಪರ್ ಕೂಡ ಇತ್ತು, ನಾನು ಅದನ್ನು ತುಂಬ ಸರಿ ಹೇಳಿದ್ದೀನಿ. ಇವಾಗಲೂ ಕೂಡ ತುಂಬ ಚೆನ್ನಾಗಿದೆ. ಆದರೆ ಇದರೊಳಗೆ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಮೀಟ್ ಎಲ್ಲ ಚಾಪ್ ಮಾಡಬೇಕು ಅಂತಂದರೆ ಮಟನ್ ಆ ಥರ ಎಲ್ಲ ಇದು ಉಪಯೋಗಕ್ಕೆ ಬರುತ್ತೆ. ಇದ್ರ ಜೊತೆಗೆ ಪ್ಲಸ್ ಪಾಯಿಂಟ್ ಏನಂತಂದರೆ ಗಾರ್ಲಿಕ್ ಪೀಲರ್ ಕೂಡ ಇದೆ, ಜೊತೆಗೆ ಎಗ್ ವಿಸ್ಕರ್ ಕೂಡ ಕೊಟ್ಟಿರ್ತಾರೆ. ಸೊ ಇದು 2 ಲೀಟರ್ ಬೌಲ್ ಆಗಿರುತ್ತೆ. 400 ವ್ಯಾಟ್ ಮೋಟರ್ ಕೂಡ ಇರುತ್ತೆ. ಅದ್ರ ಜೊತೆಗೆ 3 ಸ್ಪೀಡ್ ಸೆಟ್ಟಿಂಗ್ಸನ್ನು ಕೊಟ್ಟಿರ್ತಾರೆ. ಮೀಟ್ ಗ್ರೈಂಡರ್ಗೆ ಮ್ಯಾಕ್ಸಿಮಮ್ ಅವರು ಮಾರ್ಕ್ ಮಾಡಿರ್ತಾರೆ, ಅಲ್ಲಿವರೆಗೂ ಮಾತ್ರನೇ ಹಾಕ್ಬೋದು. ವೆಜಿಟೇಬಲ್ನ ಮಿಕ್ಸ್ ಮಾಡಿ ಕೂಡ ನಾವು ಕಟ್ ಮಾಡ್ಬೋದು. ಸೊ ಬ್ಲೇಡ್ ಮಾತ್ರ ತುಂಬಾ ಶಾರ್ಪಾಗಿದೆ. ಸ್ಟೇನ್ಲೆಸ್ ಸ್ಟೀಲ್ ಬಾಡಿ ಅಂತ ಹೇಳ್ಬೋದು. ಆನಿಯನ್, ಗಾರ್ಲಿಕ್, ಫ್ರೂಟ್ಸ್ ಎಲ್ಲನೂ ಕಟ್ ಮಾಡ್ಬೋದು. ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನನಗೆ ಬೆಳ್ಳುಳ್ಳಿ ಪೀಲ್ ಮಾಡಿದಾಗ ಅನಿಸಿದ್ದು ಏನಂತ ಇವಾಗ ನಮ್ಮ ಸೈಡೆಲ್ಲ ನಾಟಿ ಬೆಳ್ಳುಳ್ಳಿ ಅಂತ ಸಣ್ಣದು ಬರುತ್ತಲ್ಲ, ಅದಾದರೆ ಸ್ವಲ್ಪ ಕಷ್ಟ ಅನಿಸ್ತು. ಅದು ಬಿಟ್ಬಿಟ್ಟು ಈ ಥರ ದೊಡ್ಡ ಬರುತ್ತೆ ಇವಾಗ ಬೆಳ್ಳುಳ್ಳಿ, ಅದನ್ನು ತೊಗೊಂಡು ಬಂದರೆ ಆರಾಮಾಗಿ ಅದು ಪೀಲ್ ಮಾಡುತ್ತೆ. ಹಾಗೆ ಇದನ್ನು ಸ್ವಲ್ಪ ಬೆಳ್ಳುಳ್ಳಿಯನ್ನು ಡ್ರೈ ಮಾಡಿದ್ರು, ಬಿಸಿಲಲ್ಲಿ ಏನಾದರೂ ಒಣಗಿಸಿದ್ರೆ ಇನ್ನೂ ಈಸಿಯಾಗಿ ಸಿಪ್ಪೆ ತೆಗಿಬೋದು ಅಂತ ಅನಿಸುತ್ತೆ. ಚೆನ್ನಾಗೇ ಇದೆ ಅಂತ ಅನ್ನಿಸ್ತು. ಆದರೆ ನಾನು ಹೇಳಿದ್ನಲ್ಲ, ಸಣ್ಣ ಬೆಳ್ಳುಳ್ಳಿ ಆದರೆ ಸ್ವಲ್ಪ ಕಷ್ಟ, ಇನ್ನು ಮಿಕ್ಕಿದ್ದೆಲ್ಲ ನೀಟಾಗಿ ತೆಗೆಯುತ್ತೆ. ಇದು ಸಾಫ್ಟಾಗಿರೋದ್ರಿಂದ ಬೆಳ್ಳುಳ್ಳಿ ಕ್ರಷ್ ಆಗೋದಿಲ್ಲ. ಈಗ ನಾನು ಮಟನನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಹೆಂಗೆ ಅಂತಂದರೆ ಚಾಪ್ ಮಾಡ್ಬೋದು, ಗ್ರೈಂಡ್ ಮಾಡ್ಬೋದು, ಪೀಲ್ ಮಾಡ್ಬೋದು ಮತ್ತು ವಿಸ್ಕ್ ಕೂಡ ಮಾಡ್ಕೋಬೋದು. ಅಂತಂದರೆ 4 in 1 ಥರ ಈ ಒಂದು ಪ್ರಾಡಕ್ಟನ್ನು ಉಪಯೋಗಿಸ್ಕೋಬೋದು.
ಸೊ ಬಾಡಿಯಲ್ಲಿ ನಾನು ನಿಮಗೆ ತೋರಿಸ್ದಾಗೆ 3 ಬಟನ್ಸ್ ಇರುತ್ತೆ, 3 ಅಡ್ಜಸ್ಟಬಲ್ ಸೆಟ್ಟಿಂಗ್ಸ್ ಅಂತ ಹೇಳ್ಬೋದು. ಅಂತ ಅಂದರೆ ನಿಮಗೆ ಸಾಫ್ಟ್ ಇಂಗ್ರೀಡಿಯೆಂಟ್ಸ್ ಬೇಕಂತಂದರೆ 1 ಪ್ರೆಸ್ ಮಾಡಿದ್ರೆ ಸಾಫ್ಟ್ ಇಂಗ್ರೀಡಿಯೆಂಟ್ ಆಗುತ್ತೆ, 2 ಅಂತ ಮಾರ್ಕ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ಹಾರ್ಡ್ ಇಂಗ್ರೀಡಿಯೆಂಟ್ಸ್ನ ಚಾಪ್ ಮಾಡುತ್ತೆ, ಮತ್ತು 3 ಬಂದುಬಿಟ್ಟು ಮೀಟ್ ಚಾಪ್ ಮಾಡೋದಕ್ಕೆ. ಸೊ ಈ ಥರ ನಾವು ಚಾಪ್ ಮಾಡ್ಕೋಬೋದು. ನಿಮಗೆ ಟೊಮೊಟೊ ಪೇಸ್ಟ್ ಬೇಕಾ ಅಥವಾ ಸಾಫ್ಟಾಗಿ ಕಟ್ ಮಾಡಬೇಕಾ ಅದು ಡಿಪೆಂಡ್ ಆಗುತ್ತೆ ಯಾವ ಥರ ನೀವು ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಇಲ್ಲಿ ಎಗ್ ಕೂಡ ನಾನು ವಿಸ್ಕ್ ಮಾಡ್ತಾಯಿದ್ದೀನಿ. ಈ ಥರ ಎಗ್ ವಿಸ್ಕ್ ಮಾಡಿ ನಾವು ಆಮ್ಲೆಟ್ ಹಾಕೋದ್ರಿಂದ ಆಮ್ಲೆಟ್ ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ಅದು ನಿಮಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಆಗಿರುತ್ತೆ. ಸೊ ಈ ಪ್ರಾಡಕ್ಟ್ ಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಪ್ರಾಡಕ್ಟ್ ಖಂಡಿತ ಕಿಚನ್ಗೆ ವರ್ತ್ ಅಂತ ಅನ್ನಿಸ್ತು. ಬೇಕಂತಂದರೆ ನೀವು ಒಂದ್ಸರಿ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಪ್ರಾಡಕ್ಟ್ ರಿವ್ಯೂವನ್ನು ನೋಡಿ ಬೈ ಮಾಡಿ. ಸೊ ಮನೆಯಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟ್ ಇರುತ್ತೆ. ಅಡುಗೆ ಮಾಡುವಾಗ ಎಲ್ಲರ ಒಂದು ಟೇಸ್ಟ್ಗೆ ಅನುಗುಣವಾಗಿ ಅಡುಗೆ ಮಾಡಬೇಕಾಗತ್ತೆ. ನನ್ನ ಮಗಳಿಗೆ ಯಾವುದೇ ಕಾರಣಕ್ಕೂ ನಾವು ನಾನ್ ವೆಜ್ ತಿನ್ಸೋಕ್ಕಾಗಲ್ಲ. ಸೊ ನಾವು ಬಲವಂತ ಕೂಡ ಮಾಡೋದಿಲ್ಲ, ಅದಕ್ಕೆ ಆಲ್ಟರಾಗಿ ಏನಾದರೂ ಮಾಡಿಕೊಟ್ಬಿಡ್ತೀನಿ. ಇಲ್ಲಿ ಮಟನ್ಗೆ ನಾನು ಸ್ವಲ್ಪ ಉಪ್ಪು, ಅರಿಶಿನ, ಖಾರದ ಪುಡಿ ಎಲ್ಲ ಹಾಕಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಿ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಪ್ಯಾನಲ್ಲಿ ಸ್ವಲ್ಪ ಮಸಾಲ ಐಟಮ್ ಹಾಕಿದ್ದೀನಿ, ಎಣ್ಣೆಗೆ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೂ ಸ್ವಲ್ಪ ಲೈಟಾಗಿ ಅದರಲ್ಲೂ ಹಾಕಿದ್ದೀನಿ. ಇದಕ್ಕೂ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬೇಕಂತಂದರೆ ಧನಿಯಾ ಪುಡಿ ಹಾಕೋಬೋದು. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಜೊತೆಗೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಮ್ಯಾರಿನೇಟ್ ಮಾಡೋಕ್ಕಿಟ್ಟಿದ್ನಲ್ಲ ಆ ಒಂದು ಮಟನನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡಿಕೊಟ್ಟಿದ್ದೆ. ಮಕ್ಳಿಗೆ ಒಂಥರ ಮಾಡಬೇಕು, ಒಂದೊಂದು ಸರಿ ದೊಡ್ಡವರಿಗೆ ಒಂಥರ ಮಾಡಬೇಕು. ಕೆಲವೊಬ್ರು ಕಮೆಂಟ್ಸ್ ಮಾಡ್ತೀರಾ ಪ್ರಗತಿ ದೊಡ್ಡವರಾಗಿರೋದ್ರಿಂದ ಈ ಥರ ರೆಸಿಪೀಸ್ಗಳೆಲ್ಲ ಟ್ರೈ ಮಾಡೋಂಗಿಲ್ಲ, ನಾರ್ಮಲಾಗಿ ಕೊಡ್ಬೋದು ಅಂತ. ಬಟ್ ಡೈಲಿ ನಾವು ಒಂದೇ ಥರ ಕೊಡೋಕೆ ಹೋದಾಗ ಅವ್ರಿಗೂ ಕೂಡ ತುಂಬ ಬೋರ್ ಆಗಿಬಿಡುತ್ತೆ. ಮತ್ತು ಪ್ರೀತಮ್ಗೆ ಸ್ವಲ್ಪ ನಾವು ಬೇರೆ ಥರ ಅಡುಗೆ ಮಾಡ್ತೀನಿ ಅವ್ನು ಇಂಟ್ರೆಸ್ಟ್ಗೆ. ಸೊ ಅವಾಗ ಪ್ರಗತಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಮಮ್ಮಿ ನನಗೂ ಇದೇ ಥರ ಮಾಡಿಕೊಡ್ತೀಯಾ ಪ್ಲೀಸ್ ಅಂತ ಕೇಳೋದ್ರಿಂದ ನಾನು ಲಂಚ್ ಬಾಕ್ಸ್ನ ಆದಷ್ಟು ಕ್ರಿಯೇಟಿವ್ ಆಗಿ ಅಥವಾ ಈ ಥರ ಪ್ರಗತಿಗೆ ಇಷ್ಟ ಆಗೋ ಥರನೇ ಮಾಡ್ತೀನಿ. ಮಕ್ಕಳಿಗೆ ಅಮ್ಮನಿಗೆ ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ಮಕ್ಕಳೇ ಅಲ್ವಾ. ಸೊ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸೀರೆಗೆ ಒಂದು ಐಕ್ಯದಲ್ಲಿ ಈ ಒಂದು ಏನು ಸ್ಟೋರೇಜ್ ಬಾಕ್ಸನ್ನು ತಂದಿದ್ದೆ. ಹೇಗಿರುತ್ತೆ ನೋಡೋಣ, ಆಮೇಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಮತ್ತು ನನಗೆ 15ರಿಂದ ಒಂದು 18 ಸೀರೆ ನಾನು ಇಟ್ಟಿದ್ದೀನಿ 3 ಲೇಯರ್ ಮಾಡಿಬಿಟ್ಟು. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬ್ಲೌಸ್ ಒಂದು ಬಾಕ್ಸ್ ತೊಗೊಳ್ಬೇಕು ನಾನು ಬ್ಲೌಸ್ ಇಡೋದಕ್ಕೆ, ಆರ್ಗನೈಸ್ ಮಾಡೋದಕ್ಕೆ. ಇನ್ನೊಂದಿಷ್ಟು ಆರ್ಗನೈಸರನ್ನು ನಾನು ನೋಡ್ಕೊಂಡು ಬಂದೆ. ಅದು ನನಗೆ ಸೆಟ್ ಆಗುತ್ತೋ ಇಲ್ವ ಅಂತ ನೋಡಿ ತೊಗೊಳ್ಳೋಣ ಅಂತ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗನ್ನು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಪ್ರಗತಿಗೆ ಡ್ಯಾನ್ಸ್ ಇತ್ತು. ತುಂಬ ಜನ ಭರತನಾಟ್ಯಂ ಕ್ಲಾಸ್ ಬಗ್ಗೆ ಕೇಳ್ತಾ ಇದ್ರಿ. ಇವತ್ತು ನಂಗೆ ತುಂಬ ಖುಷಿ ಆಯ್ತು ಗೊತ್ತಾ. ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಆರ್ಮಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರು ಬ್ಯಾಂಗ್ಳೂರಿಗೆ ಬಂದಿದ್ದಾರಂತ. ಸೊ ಅವರು ಬರ್ತೀವಿ ಅಂತ ಅಂದರು. ಅದಕ್ಕೆ ಸ್ವಲ್ಪ ಅದು ಕೆಲಸ ಇದು ಕೆಲಸ, ಇವತ್ತು ಅಡುಗೆ ಸಹ ಮಾಡೋಕ್ಕಾಗಲಿಲ್ಲ. ಅವ್ರು ಬಂದಮೇಲೆ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ನಾನ್ ವೆಜ್ ತರಿಸ್ಬಿಟ್ಟು ಇಟ್ಬಿಟ್ಟು ಬಂದ್ವಿ. ಮಲ್ಗೆ ಹೂವು ಥರ ಕೇಳಿದ್ರು. ನಾವು ಮಲ್ಗೆ ಹೂವು ತಂದುಬಿಟ್ಟು ಫ್ರಿಜ್ಜಲ್ಲಿ ಇಟ್ಟೆ, ಬಾಡೋಗ್ಬಿಡುತ್ತೆ ಹೋಗೋ ತನಕ ಅಂತ. ನೋಡಿದ್ರೆ ಮರೆತು ಓಡ್ ಬಂದುಬಿಟ್ಟಿದ್ದೀವಿ. ವಾಪಸ್ ಹೋಗೋಕ್ಕಾದ್ರೆ ಲೇಟ್ ಆಗುತ್ತೆ. 3:30ಗೇನೋ ಬರೋಕ್ಕೆ ಹೇಳಿದ್ದಾರೆ, ಇನ್ನೂ ಮೇಕಪ್ ಮಾಡಬೇಕಲ್ವಾ. ಸೊ ಅದಕ್ಕೆ ಇಲ್ಲೇ ಆನ್ ದ ವೇ ಸಿಗ್ತಾ ಇದೆ ಅಂತ ತೊಗೊಂಡು ಬರಕ್ಕೆ ಹೋದ್ರು. ಸೊ ಇವಾಗ ಈ ಒಂದು ಅಪಾರ್ಟ್ಮೆಂಟಲ್ಲೇ ಪ್ರೋಗ್ರಾಮ್ ಇಟ್ಟಿರೋದು. ಅದು ಏನು ಅಂತ ನನಗೂ ಕ್ಲಿಯರಾಗಿ ಗೊತ್ತಿಲ್ಲ. ಫ್ಲ್ಯಾಟ್ ಹತ್ರ ಅಡ್ರೆಸ್ ಕೊಟ್ಟಿದ್ರು, ಬಂದಿದ್ದೀವಿ. ಸೊ ಇವಾಗ ಒಳಗಡೆ ಹೋಗಬೇಕು. ನನ್ನ ಹಸ್ಬೆಂಡ್ ಸೆಕ್ಯೂರಿಟಿ ಹತ್ರ ಕೇಳ್ತಾ ಇದ್ದಾರೆ ಎಲ್ಲಿ ಏನು ಅಂತ. ಮಕ್ಕಳು ಯಾವುದೋ ಒಂದು ಆ್ಯಕ್ಟಿವಿಟಿ ಅಥವಾ ಒಂದು ಡ್ಯಾನ್ಸ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಅಥವಾ ಏನೇ ಒಂದರಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಅಂತ ಅಂದಾಗ, ಅಥವಾ ಅದನ್ನು ಕಲಿತಾ ಇದ್ದಾರೆ ಇಂಟ್ರೆಸ್ಟಿಂದ ಅಂತ ಅಂದಾಗ ಮೊದಲು ಖುಷಿ ಪಡೋದೇ ತಂದೆ ತಾಯಿ. ನಮಗಂತೂ ಎಷ್ಟು ಖುಷಿ ಆಗ್ತಾಯಿದೆ ಅಂತಂದರೆ, ಮನೆಯಲ್ಲಿ ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಪ್ರಗತಿ ಸ್ವಲ್ಪ ಒಂಥರ, ನನ್ನ ಮಗಳು ಹೇಗೆ ಅಂತ ಅಂದರೆ ಯಾರಾದರೂ ನೋಡಿದ್ರೆ ಈ ಮಗುಗೆ ಏನೂ ಗೊತ್ತಿಲ್ಲ ನಾನೇ ಅನ್ಕೊತೀನಿ, ಪ್ರಗತಿ ಯಾಕೆ ಇಷ್ಟು ಡಲ್ ಆಗಿದೆಯಾ, ಅವರೆಲ್ಲ ಇಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಡೌಟ್ಸ್ ಕೇಳ್ತಾ ಇದ್ದಾರೆ, ನೀನು ಕೇಳಲ್ವಾ ಅಂತ. ಅಲ್ಲಿ ನಾನು ನೋಡಿದ್ರೆ ಇಷ್ಟು ಡಲ್ಲಾಗಿದ್ದಿದ್ದು ಮಗು ಡ್ಯಾನ್ಸ್ ಸ್ಟೇಜ್ ಮೇಲೆ ಹೋದ ತಕ್ಷಣ ನನ್ನ ಮಗಳ ಕಾನ್ಫಿಡೆಂಟ್ ನೋಡಿ ನಾನೇ ಯಾರನ್ನು ಕೂಡ ನೋಟದಿಂದ ಜಡ್ಜ್ ಮಾಡೋಕ್ಕಾಗಲ್ಲ ಅಂತ ಹೇಳೋದು ಇದಕ್ಕೇ. ಔಟ್ಸೈಡಲ್ಲಿರೋ ಅವರ ಒಂದು ಮೇಲ್ನೋಟದ ಒಂದು ಇದನ್ನು ನೋಡಿ ಇವರು ಇದು ಮಗುಗೇನು ಗೊತ್ತಾಗಲ್ಲ, ಇದು ವೀಕ್, ಇದು ದಡ್ಡಿ, ಈ ಥರ ನಾವು ಜಡ್ಜ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳೋದು ಅದಕ್ಕೇ. ಸುಮಾರು ವಿಚಾರಗಳಲ್ಲಿ ಪ್ರಗತಿ ಎಲ್ಲರ ಮುಂದೆ ನೋಡುವಾಗ ಈ ಮಗುಗೆ ಏನೂ ಗೊತ್ತಾಗಲ್ಲ. ನಾನೇ ಅಂದ್ಕೊಳ್ತೀನಿ, ಅಮ್ಮ ನೀನು ತುಂಬ ಸೈಲೆಂಟು, ಮಾತೇ ಆಡೋದಿಲ್ಲ, ನೀನು ಡೌಟ್ಸೇ ಕೇಳೋದಿಲ್ಲ, ಹೇಗೆ ಮಾತಾಡು ಅಂತೆಲ್ಲ ಹೇಳ್ತಾ ಇರ್ತೀನಿ. ಬಟ್ ಒಂದೊಂದು ಮಗುಗೆ ಒಂದೊಂದು ಥರನೇ ಇರುತ್ತೆ. ಸೊ ಅದರ ಮೇಲೆ ನಾನು ಬಿಟ್ಬಿಡ್ತೀನಿ. ನನ್ನ ಮಗಳಿಗೆ ಯಾವ್ದು ಕಂಫರ್ಟಬಲ್ ನಾನು ಹಾಗೆ ಇರೋದಕ್ಕೆ ಇಷ್ಟಪಡ್ತೀನಿ, ಅವ್ರನ್ನ ಹಾಗೆ ಇರೋದಕ್ಕೆ ಬಿಟ್ಬಿಡ್ತೀನಿ. ಸೊ ಇವಾಗ ಡ್ಯಾನ್ಸ್ ನೋಡೋಣ.
ಅಲ್ಲಿಂದ ಮನೆಗೆ ಬರೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟಿದ್ರು, ಅಂದರೆ ಫ್ರೆಂಡ್ ಫ್ಯಾಮಿಲಿ. ಸೊ ಅವ್ರು ಬಂದ ತಕ್ಷಣ ಅವ್ರಿಗೆ ಸ್ವಲ್ಪ ಮಟನ್ ಸಾಂಬಾರು, ಚಿಕನ್ ಗ್ರೇವಿ, ಚಪಾತಿ, ರೈಸ್. ಇವ್ರು ಆಂಧ್ರದವರು, ಅವ್ರಿಗೆಲ್ಲ ಅಡುಗೆ ಮಾಡಿ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಸೊ ಇದೇ ವ್ಲಾಗನ್ನು ನಾನು ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡ್ತಾ ಇದ್ವಿ. ಬಂದಿದ್ದು ಖುಷಿ ಆಯಿತು. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪ್ರೀತಮ್ನ ಅಂದರೆ ಸ್ವಲ್ಪ ಕೆಲಸ ಇದೆ, ಆ ಕಡೆ ಹೋಗ್ತಾ ಇದ್ದೀನಿ. ಹಾಗೆ ಪ್ರೀತಮ್ನ ನೋಡ್ಕೊಂಡು ಅವ್ನಿಗೇನಾದರೂ ಕೊಡಿಸ್ಬಿಟ್ಟು ಬರ್ತೀನಿ ಅಂತ ಅಂದರು. ಸರಿ, ಅಲ್ಲಿವರೆಗೂ ಹೋಗ್ತೀನಿ ನೋಡೋಕ್ಕೆ. ಅಂದರೆ ನಾನು ಕೂಡ ಸುಮಾರು ದಿನ ಆಯಿತು, ಸುಮಾರು 15 ದಿನ ಆಯಿತು ಇವತ್ತಿಗೆ ಅವನು ಅಲ್ಲಿ ಹೋಗಿ. ನಾನು ಕೂಡ ನೋಡೇ ಇಲ್ಲ. ಸರಿ, ನಾನು ಕೂಡ ನೋಡ್ಕೊಂಡು ಬರ್ತೀನಿ ಪ್ರಗತಿ ಬರೋಷ್ಟರೊಳಗೆ ರಿಟರ್ನ್ ಬಂದ್ಬಿಡೋಣ. ಇನ್ನೇನು ಮನೆಯಲ್ಲಿ ಕೆಲಸ, ನಾಷ್ಟ ಪಲಾವ್ ಮಾಡಿದ್ದೆ ಎಲ್ಲ ಆಗಿತ್ತು. ಹಾಗೆ ಇದು ನೋಡಿ, ಇದು ಪ್ಲ್ಯಾಂಟು ನಿನ್ನೆ ಇಸ್ಕೊಂಡು ಬಂದಿದ್ದು. ಇದೆ ಪ್ಲ್ಯಾಂಟು, ಮನಿ ಪ್ಲ್ಯಾಂಟು. ನಂಗೆ ತುಂಬ ಇಷ್ಟ ಈ ಥರ ಮನೆಯಲ್ಲಿ ಏನಾದರೂ ಹಾಕೋದು. ಇದಕ್ಕೆ ಒಂದು ಸ್ಟ್ಯಾಂಡ್ ಬುಕ್ ಮಾಡಬೇಕು. ಆ ಪಾಟುಗೊಂದು ಸಿಲ್ವರ್ ಕಲರ್ ಪಾಟು ಬುಕ್ ಮಾಡೋಣ, ಅಥವಾ ಗೋಲ್ಡ್ ಕಲರ್ ಪಾಟು ತೊಗೊಳ್ಳೋಣ. ನನಗೆ ಫ್ರೀಯಾಗಿ ಕೊಟ್ಟರು. 400 ರುಪೀಸ್ ಹೇಳಿದರು. ಆಮೇಲೆ ಅವರು ಇಲ್ಲ ನಿಮಗೋಸ್ಕರ ಕೊಡ್ತೀನಿ ಅಂದರೆ, ನಮ್ಮದು ಸ್ವಲ್ಪ ಕೆಲಸ ಮಾಡ್ತೀವಿ ನಾವು ಅವ್ರಿಗೆ ಅಂತಂದರೆ, ನಮ್ಮದು ವೆಹಿಕಲ್ಸ್ ಎಲ್ಲ ಹೋಗುತ್ತೆ ಅವ್ರದ್ದು ಫಾರ್ಮ್ಗೆ. ಸೊ ಹಾಗಾಗಿ ನಮಗೆ ಫ್ರೀಯಾಗಿ ಕೊಟ್ಟರು ಅಂತ ಹೇಳ್ಬೋದು. ಅದು 400 ರುಪೀಸ್ದು. ಇನ್ನೊಂದು ತೊಗೊಂಡು ಬಂದರೆ ಆಗೋದೇನೋ. ನಾವು ಅದೇನಿಲ್ಲ, ನೆಕ್ಸ್ಟ್ ಟೈಮು ಅದೇ ಫ್ರೀಯಾಗಿ ಕೊಟ್ಟರೆ ಅಂತ ಜಾಸ್ತಿ ಇಸ್ಕೊಂಬಾರ್ದು ಅಂತೇಳಿ ಒಂದು ಇಸ್ಕೊಂಬಂದ್ವಿ. ಇವಾಗ ಪ್ರೀತಮ್ನ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅವನ ಜೊತೆ ಇದ್ಬಿಟ್ಟು ಬರೋಣ ಅಂತ ಹೊರಟಿದ್ದೀನಿ. ಸಡನ್ನಾಗಿ ಹೇಳಿದ್ರು. ನಾನು ಇಷ್ಟೋ ತನಕ ಬರೀ ಕೆಲಸ ಮಾಡಿಕೊಂಡು ಅದು ಇದು ಅಂತ ಯೋಚನೆ ಮಾಡಿ ಬೇರೆ ಏನೋ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಹಿಂಗೆ ಹೋಗ್ತೀನಿ ಅಂದರು. ನೀವು ಒಬ್ಬರೇ ಹೋಗ್ತೀರಾ, ನಾನು ಬರ್ತೀನಿ ಅಂತ. ಸ್ಕೂಟಿಲಿ ಹೋಗೋದಲ್ವ, ಸೊ ಬೇಗ ಹೋಗಿ ಬೇಗ ಬಂದುಬಿಡ್ತೀವಿ. ಸ್ಕೂಟಿಲಿ ಹೋಗೋದಲ್ವ, ಬೇಗ ಹೋಗಿ ಬೇಗ ಬಂದುಬಿಡೋದಷ್ಟೇ. ಇವತ್ತು ಮ್ಯಾಚಿಂಗ್ ಚಳಿ ಇದೆ ಹೊರಗಡೆ, ತುಂಬ ಒಂಥರ ಚಟಿ ಮಳೆದು ಚಳಿ. ಸೊ ಹಾಗಾಗಿ ಈ ಒಂದು ಇದು ತುಂಬ ದಿನ ಆಯಿತು. ಒಂದು ಸರಿ ರೆಸಾರ್ಟ್ಗೆ ಹೋದಾಗ ಹಾಕ್ಕೊಂಡಿದ್ದು, ಅದಾದಮೇಲೆ ಹಾಕ್ಕೊಂಡಿದ್ದಿದ್ದಿಲ್ಲ ಅಂತ ಇವಾಗ ಹಾಕ್ಕೊಂಡೆ. ಸೊ ಇದು ಕೂಡ ಅಜಿಯೋದಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ, ಚಳಿನೇ ಆಗೋಲ್ಲ ಆ ಥರ. ಸೊ ಕಂಫರ್ಟಬಲ್ ಆಗಿದೆ, ಪ್ರಗತಿಗೂ ಆಗುತ್ತೆ, ಸೇಮ್ ಸೈಜ್. ಸೊ ಅದಕ್ಕೆ ತೊಗೊಂಡೆ. ಬನ್ನಿ ಹೋಗಿ ಪ್ರೀತಮ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ. ಅಲ್ಲಿಂದ ಪ್ರಗತಿನ ಸ್ಕೂಲಿಗೆ ಕಳಿಸಿ ನಾವು ಹೊರಟ್ವಿ. ನಮ್ಮ ಮನೆಯಲ್ಲಿ ಒಂದು ವೇಯಿಂಗ್ ಮಿಷಿನ್ ಇತ್ತು, ಅಂದರೆ ನಮ್ಮ ಮನೇಲೆಲ್ಲ ಶಾಪ್ದು. ಅದು ಇವಾಗಲೂ ಕೂಡ ಯೂಸ್ ಆಗ್ತಾ ಇದೆ. ಅದು ಸ್ವಲ್ಪ ರಿಪೇರಿ ಆಗಿದ್ದು. ಆಮೇಲೆ ಅಮ್ಮ ಮನೆ ನಿಯರಲ್ಲೇ ಅಬ್ಬಿಗೆರೆಯಲ್ಲೇನೋ ಅದನ್ನು ಪರ್ಚೇಸ್ ಮಾಡಿದ್ದು. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹಾಗೆ ಪ್ರೀತಮ್ನ ನೋಡ್ಕೊಂಡು ಬರೋಣ. ಸುಮಾರು ಒಂದು 10 ದಿನ ಆಗೋಗಿತ್ತು ಅವನ್ನ ನೋಡಿ ಅಂತ ಹೇಳಿ ಹೊರಟ್ವಿ. ಆನ್ ದ ವೇ ಸ್ವಲ್ಪ ಅವನಿಗೆ ಫ್ರೂಟ್ಸ್ ಎಲ್ಲ ತೊಗೊಂಡ್ವಿ. ಎಷ್ಟು ವೆರೈಟೀಸ್ ಫ್ರೂಟ್ಸ್ ಇದೆ ಅಂತ ಅಂದರೆ, ಕೆಲವೊಂದು ಫ್ರೂಟ್ ಹೆಸರುಗಳೇ ನನಗೆ ಗೊತ್ತಿರಲ್ಲ ಹೊರಗಡೆ ಹೋದಾಗ. ಬರೀ ನಮಗಿದ್ದಿದ್ದೆ ಆ್ಯಪಲ್ಲು, ಆರೆಂಜು, ಬಾಳೆಹಣ್ಣು, ಪಪ್ಪಾಯ ಆ ಥರ. ಇವಾಗ ನೋಡಿದ್ರೆ ಎಷ್ಟೊಂದು ಥರ ಬಂದುಬಿಟ್ಟಿದೆ ಅಲ್ವಾ. ಸೊ ಅದನ್ನೆಲ್ಲ ಒಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಶಾಪ್ ಹತ್ರ ಹೋದ್ವಿ. ಅಂತಂದರೆ ಇದು ಫ್ಯಾಕ್ಟ್ರಿ, ಇಂಡಸ್ಟ್ರಿಯಲ್ ಏರಿಯಾ ಥರ ಇತ್ತು. ಅಲ್ಲಿ ನಾವು ಹುಡ್ಕೊಂಡು ಹೋಗಿ ಕೊಟ್ವಿ. ಒಂದು 15-20 ಮಿನಿಟ್ಸಲ್ಲೇ ರಿಪೇರಿ ಮಾಡಿಕೊಟ್ಬಿಟ್ರು. ಅಲ್ಲಿಂದ ಒಂದು 10 ಮಿನಿಟ್ಸಲ್ಲಿ ಅಮ್ಮ ಮನೆಗೆ ರೀಚ್ ಆದ್ವಿ. ಪ್ರೀತಮ್ ನಮ್ಮನ್ನು ನೋಡಿ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡೋಣ. ಈ ಮನುಷ್ಯ ಹೆಂಗೆ ಅಂತಂದರೆ, ರಿಯಾಕ್ಟ್ ಮಾಡಿದರೆ ಎಲ್ಲಿ ನನ್ನ ಗೌರವ ಕಮ್ಮಿ ಆಗೋಗುತ್ತೋ ಅನ್ನೋ ಥರ ಇರ್ತಾರಲ್ಲ, ಆ ಥರ ರಿಯಾಕ್ಟೇ ಮಾಡಲ್ಲ. ಯಾರು ನೀನು? ಫೋನ್ ಮಾಡಿದ್ರೆ ಮಾತಾಡಲ್ಲ. ಬಾಯ್ ಮಾಡು. ಬಾಯ್. ಇವನ್ ನೋಡು ಪ್ರೀತು. ಏಯ್ ಪ್ರೀತಮ್, ಏನು ನೋಡಿದ್ರೆ ನೋಡ್ದಲ್ಲಿರೋ ಒಂಥರ ಇದೆಯಲ್ಲ. ಏಯ್ ಬೈರಾ ಪ್ರೀತು ಬಾ ಯಾರದು ಬಾ. ಬರ್ತದೆ. ಏ ಏ ಪ್ರೀತಮ್, ಇಲ್ಲಿ ನೋಡಿಲಿ. ಎಲ್ಲೋಗಿದ್ಯಾ? ಹಾಂ, ಎಲ್ಲೋಗಿದ್ದೆ? ಹಾಂ, ದೇವಸ್ಥಾನಕ್ಕೆ ಹೋಗಿದ್ದಾ? ಪ್ರಸಾದ ತಿಂತಾ ಇದೆಯಾ? ಒಂದ್ಸರಿ ಏನಾದರೂ ಫೋನ್ ಮಾಡಿ ಏನಾದರೂ ಮಾತಾಡ್ದ ನೀನು ಮಮ್ಮಿ ಜೊತೆ? ಹಾಂ, ಮಾತಾಡ್ದ? ಗುಂಡಾಗ್ಬಿಟ್ಟಿದ್ಯಾ? ಗುಂಡು ಇವನ್ ನೋಡು. ಬೈರಾನಪ್ಪ, ಏ ಬೈರಾ, ಏ ಬೈರಾ.
ಏಯ್ ಸುಮ್ಮನೆ ಇರ್ಬೈರಾ ಅನ್ನು ಬೈತಾನಲ್ಲಮ್ಮ ಪ್ರೀತಮ್ ಏ ಪ್ರೀತಮ್ ಎಲ್ಲೋಗಿದ್ಯಾ ಎಲ್ಲಿಗೆ ಹೋಗಿದ್ಯಾ ನೀನು ಹಾಂ ಫೋನ್ ಮಾಡಿದ್ರೆ ಮಾತಾಡಲ್ಲ ಕೇಳಿಸ್ಕೊಳ್ಳಲ್ಲ ಏನಾದರೂ ಹೇಳಿದ್ರೆ ಹಾಂ ಯಾಕೆ ಡ್ಯಾನ್ಸ್ ಮಾಡೋದು ಕಲ್ತ್ಕೊಂಡಿದ್ಯಾ ಇಲ್ಲ ಮತ್ತೆ ಅದು ತುಂಬ ಜನ ಕಮೆಂಟ್ ಮಾಡಿ ಹೇಳ್ತಾ ಇದ್ರು ಪ್ರೀತಮ್ ಇಲ್ದಲೇ ವ್ಲಾಗ್ ತುಂಬಾ ಇನ್ಕಂಪ್ಲೀಟ್ ಅಂತ ಫೀಲ್ ಆಗ್ತಾ ಇದೆ, ಅವ್ನ ಮಾತು, ಅವ್ನ ಚೇಷ್ಟೆ, ಅವ್ನ ಆಟ ಎಲ್ಲ ನೋಡಿದ್ರೇ ವ್ಲಾಗ್ ಕಂಪ್ಲೀಟ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದೇ ಥರ ನನಗೂ ಕೂಡ ಫೀಲ್ ಆಗ್ತಾ ಇದೆ, ವ್ಲಾಗ್ ಮಾಡೋದಕ್ಕೆ ಮನಸ್ಸಾಗ್ತಾ ಇಲ್ಲ. ಮನೆಯಲ್ಲೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಸೈಲೆಂಟ್ ಅನಿಸುತ್ತೆ, ಬೋರ್ ಅಂತ ಅನಿಸುತ್ತೆ. ಯಾವಾಗ ಮಕ್ಕಳು ದೂರ ಆದಾಗ ಅಮ್ಮಂಗೆ ಬೇಜಾರಾಗುತ್ತೆ ಅಂದರೆ ಜೊತೆಯಲ್ಲೇ ಇದ್ದುಬಿಟ್ಟು ಸುಮಾರು ದಿನ ಜೊತೆಯಲ್ಲೇ ಇದ್ದು ಅವನು ನಮ್ಮ ಏನಾದರೂ ಒಂದು ವಾರ 15 ದಿನ ದೂರ ಇದ್ದ ಅಂದ ತಕ್ಷಣ ನಮಗೆ ಅದೊಂಥರ ಬೇಜಾರಾಗ್ತಾ ಇರುತ್ತೆ. ಅದೇ ಥರನೇ ಅಪ್ಪ ಅಮ್ಮನ ಪ್ರೀತಿ ಜೊತೆಗೆ ಅಜ್ಜಿ ಪ್ರೀತಿ ಅನ್ನೋದು ಕೂಡ ಅದನ್ನು ಮೀರಿದ್ದು ಅಂತ ಹೇಳ್ಬೋದು. ಅಂದರೆ ತಾಯಿ ಪ್ರೀತಿಗಿಂತ ಮೀರಿದ್ದು ಅಜ್ಜಿ ಪ್ರೀತಿ. ಯಾಕೆ ಅಂತಂದರೆ ಅದೇ ಅಜ್ಜಿ ಪ್ರೀತಿಯನ್ನು ನೋಡಿ ಬೆಳೆದಿರೋರು ನಾವು. ಸೊ ಹಾಗಾಗಿ ಆ ಒಂದು ಪ್ರೀತಿಗೆ ನಾವು ಏನೂ ಹೇಳೋಕ್ಕಾಗೋದಿಲ್ಲ ಅಲ್ವಾ. ಅದನ್ನು ಕೂಡ ನಮ್ಮ ಮಕ್ಕಳು ಅನುಭವಿಸ್ಬೇಕು ಅಂತ ಅಂದಾಗ ಈ ಥರ ಯಾವಾಗಾದರೂ ಅವ್ರಿಗೂ ಕೂಡ ಅನುಕೂಲ ಆದಾಗ, ನಮಗೂ ಕೂಡ ಅನುಕೂಲ ಅನಿಸ್ದಾಗ ನಾವು ಅವನನ್ನು ಅಲ್ಲಿ ಬಿಟ್ಟು ಬಂದ್ವಿ. ಅಮ್ಮನ ಜೊತೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ದಾನೆ. ಅಮ್ಮನಿಗೂ ಕೂಡ ಖುಷಿ ಆಯಿತು. ಹಾಕೋ ಕಾಯೆ ಉಲ್ಟಾ ಹಾಕೊಂಡೇನೋ ನೀನು. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹೆಂಗೆ ಕಾಣಿಸ್ತಾ ಇದೆಯಾ? ಹಾಂ, ಒಂದು ದಿವಸನಾದ್ರೂ ಫೋನ್ ಮಾಡ್ತೀಯ ನೀನು ನನಗೆ? ಹಾಂ, ಮಾಡಿದ್ರೆ ಫೋನಲ್ಲಿ ಮಾತಾಡ್ತೀಯ ನೀನು? ಚೆನ್ನಾಗೈತಾ? ಮಾವನ ಜೊತೆ ಆಟ ಆಡಿಕೊಂಡು ಅಜ್ಜಿ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಅದೃಷ್ಟ ಎಲ್ಲರಿಗೂ ಸಿಗೋದಿಲ್ಲ. ಸೊ ಅದು ಸಿಕ್ಕಿದಾಗ ಅನುಭವಿಸ್ಬೇಕು ಅಂತ ಅಂದರೆ ಒಂದು 10ನೇ ಕ್ಲಾಸ್ಗೆ ಹೋಗೋ ತನಕನೇ ನಾವು ನಮ್ಮ ಅಜ್ಜಿ, ತಾತ, ಅಜ್ಜಿ ಊರು ಅಂತ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು. ಅದಾದಮೇಲೆ ಕಾಲೇಜು ಲೈಫೇ ಚೇಂಜ್ ಆಗೋಯಿತು. ಹೇಗೆ ಅಂತ ಅಂದರೆ ಸಮಯ ಇಲ್ಲ, ಹೋಗೋಕ್ಕಾಗಲ್ಲ, ದೊಡ್ಡವರಾಗ್ಬಿಟ್ಟಿದ್ವಿ, ಇವಾಗ ಆಗಲ್ಲ, ಹಾಗಾಗಲ್ಲ ಅಂತೇಳಿ ಅಲ್ಲಿಂದ ಸ್ಟಾಪ್ ಆಗಿದ್ದು. ನಾವು ನಮ್ಮ ಅಜ್ಜಿ ಮನೆ ಹತ್ರ ಹೋಗೋದಕ್ಕಾಗಲಿ, ಅಜ್ಜಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲಿ ಆಗಲಿಲ್ಲ. ಬಹುಶಃ ಎಲ್ಲರಿಗೂ ಹಾಗೆ ಅನಿಸುತ್ತೆ. ಅಲ್ಲಿವರೆಗೂ ಒಂದು 10th ಒಂದು ಒಳ್ಳೆ ಲೈಫನ್ನು ನಾವು ಎಂಜಾಯ್ ಮಾಡಬೇಕು. ನಮ್ಮ ಮಕ್ಳಿಗೂ ಕೂಡ ಆ ಲೈಫನ್ನು ಕೊಡಬೇಕು. ಅವರು ಕೂಡ ಒಂದು 10ನೇ ಕ್ಲಾಸ್ ತನಕ ಆರಾಮಾಗಿ ಫ್ರೀಯಾಗಿರಬೇಕು ಅಂತ. ಆಮೇಲೆ ಇದ್ದಿದ್ದೆಲ್ಲ ಲೈಫಲ್ಲಿ ಕಷ್ಟ ಸುಖ ಓಡಾಟಗಳೆಲ್ಲ. ಪ್ರೀತಮ್ ನಾನು ಅಮ್ಮನಿಗೆ ಹೇಳಿರಲಿಲ್ಲ ಬರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಇನ್ನೊಂದು 5 ನಿಮಿಷದಲ್ಲಿ ಮನೆಗೆ ರೀಚ್ ಆಗ್ತೀವಿ ಅಂದಾಗ ಅಮ್ಮಂಗೆ ಹೇಳಿದೆ ಬರ್ತಾಯಿದ್ದೀನಮ್ಮ ಅಂತ. ಆಮೇಲೆ ಸಡನ್ನಾಗಿ ಕರ್ಕೊಂಡು ಹೋದ್ರೂ ಕೂಡ ಅಮ್ಮಂಗೆ ಬೇಜಾರಾಗುತ್ತೆ. ಯಾಕೆಂದರೆ ಈ ವೀಕೆಂಡಲ್ಲಿ ಕರ್ಕೊಂಡು ಬರ್ತೀನಿ ನಾನು ಅಂತ ಅಮ್ಮಂಗೆ ಆಲ್ರೆಡಿ ಹೇಳಿಬಿಟ್ಟಿದ್ದೆ. ಸರಿ ಒಂದು ವಾರ ಅಂತ ಹೇಳ್ಬಿಟ್ಟು ಅದು 15 ದಿನಕ್ಕೆ ಶಿಫ್ಟ್ ಆಯಿತು. ಅಮ್ಮ ಅದೇ ಯೋಚನೆಯಲ್ಲಿರ್ತಾರೆ, ನೆಕ್ಸ್ಟ್ ಭಾನುವಾರ ತನಕ ಬಿಟ್ಟೋಗ್ತಾರೆ ಅಂತ. ಸಡನ್ನಾಗಿ ಹೋಗಿ ಕರ್ಕೊಂಡು ಬಂದುಬಿಟ್ರೆ ಅಮ್ಮಂಗೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಈ ಭಾನುವಾರ ತನಕ ಇರಿಸ್ಕೊ, ನಾನು ಭಾನುವಾರ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಅವನ್ನ ಮಲಗಿಸ್ದೆ. ಅವ್ನು ಎದ್ದಿದ್ದಾಗ ಹೊರಟ್ರೆ ಖಂಡಿತ ಅವನು ಅಳ್ತಾನೆ, ಬರ್ತೀನಿ ಅಂತ ಹಠ ಮಾಡ್ತಾನೆ ಅಂತ ಹೇಳಿ ಅವನ್ನ ಮಲಗಿಸ್ಬಿಟ್ಟು ನಾವು ಮನೆಗೆ ಹೊರಟ್ವಿ. ಪ್ರೀತಮ್ ಎತ್ಕೊಂಡಿರತ್ತ ವಿಡಿಯೋ ಬರ್ತೀನಿ ಕಣಮ್ಮ, ಭಾನುವಾರ ಬರ್ತೀನಿ. ಬಾಯ್ ಬಾಯ್. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ. ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸಲ್ಲಿ ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.